ನಾವೇನು ಮಾಡಬೇಕು? ಒಂದು ವೇಳೆ ಯೇಸು ಸ್ವಾಮಿಗೆ ನಾನು ನಂಬುತ್ತಾ ಇರಲಿಲ್ಲ ಅಂತಂದ್ರೆ, ಹೆಣ್ಮಕ್ಳಾದ್ರೆ ತಂಬಾಕು ತಿಂಬೋದು, ಎಲೆ ಅಡಿಕೆ ತಿಂಬೋದು, ಬೇಡವಾದಂಥ ಕೆಲವೊಂದು ಅಭ್ಯಾಸಗಳಲ್ಲಿ ಇರುವಂಥದ್ದು. ಇಂಥದ್ರಿಂದ ದೇವರು ಏನು ಮಾಡಿದಾರ, ನಿಮಗೆ ಇಲ್ಲಿ ಚರ್ಚೆಗೆ ಕರ್ಕೊಂಡು ಬಂದ್ಬಿಟ್ಟು ಅದರಿಂದ ನಿಮ್ಗೆ ಬಿಡಿಸ್ಯಾರ. ಆದರೆ ಅವು ಆ ಒಂದು ಅಮೌಂಟನ್ನು, ಆ ಒಂದು ರೊಕ್ಕವನ್ನು ನಾವು ಸಭೆ ಖರ್ಚು ಮಾಡುತ್ತಿದ್ದೇವ. ದೇವರು ನಮಗೆ ಅಷ್ಟೆಲ್ಲ ಚಟಗಳಿಂದ ಬಿಡಿಸಿದ್ದಾನೆ. ಅಷ್ಟು ಚಟಗಳು, ಕೆಲವೊಂದು ಅಭ್ಯಾಸಗಳಿಂದ, ಕೆಲವೊಂದು ಬೇನೆಗಳಿಂದ, ಕೆಲವೊಂದು ರೋಗಗಳಿಂದ, ಕೆಲವೊಂದು ಕಷ್ಟಗಳಿಂದ ನಮಗೆ ಬಿಡಿಸಿರುವಾಗ ನಮಗೆ ದೇವರು ಎಷ್ಟು ಒಳ್ಳೇದು ಮಾಡಿದ್ದಾನೆ. ಒಂದು ಸರ್ತಿ ಒಂದು ಅಮ್ಮನ ಬಳಿಗೆ ನಾನು ಹೋಗಿದ್ದೀನಿ. ಅವ್ರು ನಮ್ಮ ಚರ್ಚಿಗೆ ಬರ್ಲತ್ತಿದ್ರು. ಅವ್ರು ನನಗೆ ಹೀಗೆ ಹೇಳಿದರು, ಫಸ್ಟೇ ನಾನು ಚರ್ಚಿಗೆ ಬರೋದಕ್ಕಿಂತ ಮುಂಚೆ ನಾನು ವಾರದಾಗ 2-3 ಸರ್ತಿ ಹಾಸ್ಪಿಟಲ್ಗೆ ಹೋಗ್ತಿದ್ದ. ನಾನು ಎಷ್ಟು ಸರ್ತಿ? 2-3 ಸರ್ತಿ ನಾ ಹಾಸ್ಪಿಟಲ್ಗೆ ಹೋಗ್ತಿದ್ದ. ಮಿನಿಮಮ್ ಇಲ್ಲ ಅಂತಂದ್ರೆ ವಾರದಲ್ಲಿ ಒಂದು 500-600 ರೂಪಾಯಿ ನಾ ಹಾಸ್ಪಿಟಲ್ಗೆ ರೊಕ್ಕ ಖರ್ಚು ಮಾಡ್ತಿದ್ದ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹೀಗೆ ದೇವರು ಎಷ್ಟೋ ಅದ್ಭುತಗಳನ್ನು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಬದುಕಿನಲ್ಲಿ ಮಾಡುವಂಥವನಾಗಿರ್ತಾನೆ. ಪ್ರೀತಿ ದೇವರ ಮಕ್ಕಳೇ, ಹಾಗಾದರೆ ದೇವರು ನಮಗಿಷ್ಟೆಲ್ಲ ಒಳ್ಳೇದು ಮಾಡಿದ ಮೇಲೆ ಆತನ ಸಭೆ ಇದೆ, ಆ ಸೇವೆ ಇದೆ. ನಾವು ಒಬ್ಬರಲ್ಲ, ಇಬ್ಬರಾಗಿ, ಮೂವರಾಗಿ, 4 ಮಂದಿಯಾಗಿ ನಾವು ಈ ಸಭೆಯನ್ನು ನಡೆಸುವುದಕ್ಕೆ ನಾವು ತೀರ್ಮಾನ ತೆಗೆದುಕೊಳ್ಬೇಕು.